Hi guys, welcome back Ashwin Creation ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕಾರ್ಕಳ ಬಸವೇಶ್ವರ ಜಾತ್ರೆಗೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊತಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಜಾತ್ರೆಗೆ. ಸೊ ಅಲ್ಲಿ ಹೆಂಗಿರುತ್ತೆ ಜಾತ್ರೆ ಏನೇನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ನಾವು ಬ್ಯಾಂಗ್ಳೂರು ಬಿಟ್ಟಾಗೇ 10:45 ಆಗಿತ್ತು. ಸೊ ಅಲ್ಲಿ ನೈಟಲ್ಲೇ ಅಂತೆ ದೇವ್ರ ಪೂಜೆ ಮತ್ತು ಹೂವಂಬಾಳೆ ಎಲ್ಲ ನಡೆಯೋದೆಲ್ಲ ನೈಟಲ್ಲೇ ಅಂತೆ. ಬೆಳಗಿನ ಜಾವ ಕೊಂಡ ಇರುತ್ತಂತೆ. ಸೊ ಅದಕ್ಕೆ ನಾವು ನೈಟೆಲ್ಲ ಹೊಡ್ತಿದ್ವಿ. ನಮ್ಮ ಜೊತೆ ಯಶುನೂ ಬರ್ತಿದ್ದಾನೆ. ಕಾಫಿ ಕುಡಿಯೋಣ ಅನಿಸ್ತು ಎಲ್ಲರಿಗೂ. ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿ ಕಾಫಿ ಕುಡಿಯೋಣ ಅಂತ ಹೋಗ್ತಿದ್ದೀವಿ. ಇಲ್ವಂತ ಕಾಫಿ ಕದಂಬ ಹೋಟ್ಲಲ್ಲಿ ಕಾಫಿ ಸಿಗಲ್ಲ ಅಂದ್ರಂತೆ. ಅದಕ್ಕೆ ಪಕ್ಕದಲ್ಲೇ ಒಂದು ಚಿಕ್ಕದು ಬೇಕ್ರಿ ಥರ ಇತ್ತು, ಅಲ್ಲಿ ಕಾಫಿ ಇತ್ತು. ಅಲ್ಲಿ ಕಾಫಿ ಕುಡ್ಕೊಂಡು ಹೊರಟ್ವಿ. ನಾವೀಗ ಹೋಗ್ತಿದ್ದೀವಲ್ಲ ಕಾರ್ಕಳ ದೇವಸ್ಥಾನ. ಚೇತುಗೆ ಆಲ್ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅವನಿಗೆ ಏನು ಅನಿಸ್ತಿದೆ ಅಂತ ಕೇಳ್ತೀನಿ ಬನ್ನಿ. ಹಾಯ್ ಚೇತನ್, ಈಗ ಕಾರ್ಕಳ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಏನ್ ಅನಿಸ್ತೈತೆ ನಿನ್ಗೆ? ಅದೇ ಯಾಕೆ ಅಲ್ಲಿಗೆ ಹೋಗ್ತೀಯಾ? ನಂಬಿಕೆ ಅಂತಲ್ಲ, ನಿನ್ಗೆ ಅಲ್ಲಿ ಏಂತಿಗೆ ಅಲ್ಲಿಗೆ ಹೋಗ್ತೀಯ? ನಿನ್ಗೇನಾರ ಅನ್ಸಾಯ್ತಾ ಪಾಸಿಟಿವ್ ಅದ್ರಲ್ಲಿ ಅಲ್ಲಿ ಹೋಗಿ? ಇಷ್ಟನಾ ಅಣ್ಣ? ನಿನ್ಗೇನ್ ಅನ್ಸ್ತಣ್ಣ? ನೀನ್ ಎಂತಿಗೆ ಹೋಯ್ತಿದ್ಯಾ? ದೇವಸ್ಥಾನ ದೇವ್ರು ಒಳ್ಳೇದಾಗ್ಲಿ. ಅಷ್ಟೇನಾ? ನಿಮ್ಗೇನ್ ಅನಿಸ್ತಿದ್ಯಪ್ಪ? ಒಳ್ಳೇದಾಗ್ಲಿ ಅಂತ, ಎಲ್ಲಾರು ಒಳ್ಳೇದಾಗ್ಲಿ ಅಂತ ಹೋಗ್ತೀವಿ. ಫೈನಲಿ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ನೋಡಪ್ಪ, ಟೆಂಪಲ್ ಬಂತು. ಶಿವನೇ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಿದ್ದೀವಿ ನಡ್ಕೊಂಡು. ಯಶು ಮಲ್ಗೆ ಇಲ್ಲ, ಇನ್ನು ಎದ್ದಿದ್ದಾನೆ. ನೋಡಿ, ಬೆಳಗಿನ ಜಾವ ಜಾತ್ರೆಗೆ ಬರೋರ್ಗೆಲ್ಲ ಊಟದ ವ್ಯವಸ್ಥೆ ಇರುತ್ತಂತೆ. ಅದಕ್ಕೆ ಎಲ್ಲ ಇವಾಗಲೇ ಸಂಜೆಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ನೋಡಿ ಎಷ್ಟೊಂದು ಪಾತ್ರೆ ಇಟ್ಟಿದ್ದಾರೆ. ಎಷ್ಟೊಂದು ಎದುರು ಕಾಕವ್ರಲ್ಲ. ಇದೆಲ್ಲ ಕೆಂಡ ನೋಡಿ ಎಷ್ಟು ಹೈಟ್ ಹಾಕಿದ್ದಾರೆ ಸೌದೆನ. ಆಲ್ಮೋಸ್ಟ್ ಎಲ್ಲ ಹಸಿದೆ ಹಾಕಿದಾರಂತೆ. ಅದು ಬೆಳಗಿನ ಜಾವ ಅಷ್ಟರಲ್ಲಿ ಎಲ್ಲ ಕೆಂಡ ಆಗುತ್ತಂತೆ, ಆಗ ಕೊಂಡ ಮಾಡ್ತಾರಂತೆ. ಯಶು ಮಲ್ಗೆ ಇಲ್ಲ, ನೋಡ್ತಾನೆ ಇದ್ದಾನೆ. ನನಗೆ ನಿದ್ದೆ ಬರ್ತಿತ್ತು. ಅಲ್ಲೇನೋ ಬೇಕು ಅಂತ ಕೇಳ್ತಿದ್ದ ಅವ್ರ ಡ್ಯಾಡಿಗೆ. ಅಲ್ಲಿ ವಾಟರ್ ಗೇಮ್ ಇತ್ತು ಚಿಕ್ಕದು ಫೋನಲ್ಲಿ, ಅದನ್ನ ಬೇಕು ಅಂತ ಕೇಳ್ತಿದ್ದೆ. ಆಮೇಲೆ ಅದನ್ನು ಕೊಡಿಸ್ಕೊಂಡು ಹೋದ್ವಿ. ಇದೇನಪ್ಪ ಅಂದರೆ ಮುಂಚೆ ಬಸವ ಇತ್ತು, ಅದು ಸತ್ ಮೇಲೆ ಅದನ್ನ ಇಲ್ಲೇ ಹಾಕಿದ್ದಾರೆ. ದೇವಸ್ಥಾನದ ಹಿಂದೆನೇ ಅದನ್ನು ಸಮಾಧಿ ಮಾಡಿದ್ದಾರೆ. ನಾವು ಈ ಬಸವ ಇದ್ದಾಗೇನೆ ಬರ್ತಿದ್ದಿತ್ತು. ಆವಾಗಲೂ ನಾನು ಫಸ್ಟ್ ಟೈಮ್ ನೋಡಿದ್ದಿತ್ತು ಇಲ್ಲಿ ಕಾರ್ಕಳ ಬಸವೇಶ್ವರ ಅಂತ. ನನ್ನ ಪಕ್ಕದಲ್ಲಿ ಕ್ಲಿಪ್ ಹಾಕಿರೋದು ಯಶು ನಾಮಕರಣದ್ದು, ಅದನ್ನು ಕಾರ್ಕಳಲ್ಲೇ ಮಾಡಿದ್ದು. ಬಸವ ಆಶೀರ್ವಾದ ಮಾಡ್ತಿರೋದು. ಹಂಗೆ ನೋಡಿಕೊಂಡು ಬಸವನ್ನ ನೋಡೇ ಇಲ್ವಲ್ಲ, ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಕಾರ್ಕಳ ಬಸವೇಶ್ವರ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಪಕ್ಕದಲ್ಲಿರೋದು ಚಿಕ್ಕರಸಿನಕೆರೆ ಬಸವ, ಇದು ಕಾರ್ಕಳ ಬಸವೇಶ್ವರ. ನೋಡಿ ಹೇಗೆ ರೆಡಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಚಿಕ್ಕರಸಿನಕೆರೆ ಬಸವ. ರೆಸ್ಟ್ ತಗೊಳ್ಳೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಆಲ್ಮೋಸ್ಟ್ 1:16 ಆಗಿತ್ತು ಟೈಮು. ಅದಕ್ಕೆ ಮಲ್ಕೊಳ್ಳೋಣ, ನಿದ್ದೆ ಬರ್ತಿದೆ ಅಂತ ಹೋಗ್ತಿದ್ವಿ.
ಬೆಳಗಿನ ಜಾವ ಏನೇನು ನಡೆಯುತ್ತೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.